ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರಹೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ಈ ಕಥೆನ ದೇವಿ ಭಾಗವತದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ತ್ರಿಶಕ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವ್ರಿಗಿನ ಒಂದು ಅದ್ಭುತ ಶಕ್ತಿ ಇದೆ, ಮಹಾಶಕ್ತಿ, ಪರಾಶಕ್ತಿ ಅನ್ನೋದನ್ನ ಈ ಕಥೆ ಮೂಲಕ ನಾವು ತಿಳ್ಕೊಳ್ತೀವಿ. ಈ ಕತೆ ಹಯಗ್ರೀವ ಅನ್ನೋ ರಾಕ್ಷಸನ ಸಂಹಾರ ಮಾಡ್ಲಿಕ್ಕೆ ಭಗವಾನ್ ಮಹಾವಿಷ್ಣು ತಾನೇ ಸ್ವಯಂ ಹಯಗ್ರೀವನಾಗ್ತಾನೆ. ಹಯಗ್ರೀವ ಆದ್ಮೇಲೆ ಇದರಲ್ಲಿ ಮತ್ತೊಂದು ಸ್ವಾರಸ್ಯಕರ ಏನಪ್ಪಾ ಅಂದ್ರೆ, ಈ ಕಥೆಯಲ್ಲಿ ಲಲಿತಾ ಸಹಸ್ರನಾಮದ ಒಂದು ಆವಿರ್ಭಾವ ಹೇಗಾಗುತ್ತೆ ಅನ್ನೋದನ್ನು ಸಹ ಈ ಕತೆ ಮೂಲಕ ಬರುತ್ತೆ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಇದರ ಕಥೆಯ ಪರಿಪೂರ್ಣ ಅರ್ಥ ಆಗುತ್ತೆ. ಕೃತಯುಗದ ಪೂರ್ವದಲ್ಲಿ ಹಯಗ್ರೀವ ಅನ್ನೋ ಒಬ್ಬ ಬಲ್ಯಾಢ್ಯ ರಾಕ್ಷಸನ್ನ. ಹಯಗ್ರೀವ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ಮನುಷ್ಯನ ದೇಹ, ಇಲ್ಲಿಂದ ಮೇಲ್ಗಡೆ ಕುದುರೆ ಮುಖ. ಎಂತ ಬಲ್ಯಾಢ್ಯ ರಾಕ್ಷಸನಾಗಿದ್ದ ಅಂದ್ರೆ, ಅವನು ಸಾಕ್ಷಾತ್ ದೇವಿನ ಒಲಿಸ್ಕೊಂಡು ಅನೇಕ ವರಗಳನ್ನ ಪಡೆದು ದೇವಾನು ದೇವತೆಗಳ ಜೊತೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಒಡೆದು ಓಡಿಸಿ ಚಿಲ್ಲಾಪಿಲ್ಲಿ ಮಾಡಿದ್ದ. ಯಾರು ಬಂದ್ರು ಅವನು ಎದುರಿಸಕ್ಕಾಗಿಲ್ಲ. ಕೊನೆಗೆ ಎಲ್ಲಾ ದೇವಾನು ದೇವತೆಗಳು ಸೇರಿ ಸಾಕ್ಷಾತ್ ಬ್ರಹ್ಮನ ಹತ್ರ ಹೋಗಿ ಕೇಳ್ಕೊಂಡ್ರು. ಬ್ರಹ್ಮ ಏನೆಲ್ಲ ಅಲ್ಲೆಲ್ಲಾನು ಕರ್ಕೊಂಡು ಸಾಕ್ಷಾತ್ ಈಶ್ವರನ ಕರ್ಕೊಂಡು ಹೋದ. ಈಶ್ವರ, ಬ್ರಹ್ಮ ಮತ್ತೆ ಮಹಾವಿಷ್ಣು 3 ಜನನು ಬಂದು ಈ ರಾಕ್ಷಸನ ಮೇಲೆ ಯುದ್ಧ ಮಾಡಿದ್ರು. ಎಂತ ಘೋರ ಯುದ್ಧ ಆಯ್ತು ಅಂದ್ರೆ ಸ್ನೇಹಿತರೆ, ಸರಿಸುಮಾರು 10,000 ವರ್ಷ ಯುದ್ಧ ಮಾಡ್ತಿದ್ರು ಈ ರಾಕ್ಷಸನಿಗೆ ಒಂದು ಚೂರ ಆಯಾಸ ಆಗ್ಲಿ ಅಥವಾ ಭಯ ಆಗ್ಲಿ ಇರ್ಲಿಲ್ಲ. ಅಷ್ಟು ಘೋರ ಯುದ್ಧ ಮಾಡಿ ಎಲ್ಲರನ್ನೂ ಸೋಲಿಸಿ ಕೊನೆಗೆ ಶ್ರೀಮನ್ನಾರಾಯಣ ಆಲೋಚನೆ ಮಾಡಿದ್ರಂತೆ, ಇವನೆಂತ ಪರಾಕ್ರಮಿ, 10,000 ವರ್ಷ ಯುದ್ಧ ಮಾಡಿದ್ರು ಒಂದು ಚೂರು ಇವನು ಬಳಲ್ತಿರ್ಲಿಲ್ಲ, ಏನಿದರ ರಹಸ್ಯ ನನಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಅಕ್ಷರ ಅಲ್ಲಿಂದ ಮಾಯ ಹೊರಟೋದ್ರಂತೆ. ದೇವಾನು ದೇವತೆಗಳಲ್ಲಿ ಇದ್ದವ್ರನ್ನೆಲ್ಲ ಈ ರಾಕ್ಷಸ ಏನ್ ಮಾಡದ, ಎಲ್ಲಾರನ್ನು ಹೊಡೆದು ಓಡಿಸಿ ಚಿಲ್ಲಾಪಲ್ಲಿ ಹಂಗ್ ಮಾಡದ. ಅಲ್ಲಿಂದ ಅವರೆಲ್ಲ ಗಾಬರಿ ಬಿದ್ದು ಓಡೋಗಿ ಎಲ್ಲೋಗ್ಬೇಕು ಏನೋ ಅರ್ಥ ಮಾಡಿದೆ. ಕೊನೆಗೆ ಎಲ್ಲ ಬ್ರಹ್ಮಲೇಖದಲ್ಲಿ ಹೋಗಿ ಸೇರ್ಕೊಂಡ್ರು. ಬ್ರಹ್ಮ ಮತ್ತೆ ಎಲ್ಲಾನು ದೇವತೆಗಳು ಮತ್ತೆ ಮಹೇಶ್ವರರು ಸೇರಿ ಪರಮಾತ್ಮನದ ಈ ಮಹಾಪ್ರಭು ಶ್ರೀ ಭಗವಾನ್ ಮಹಾವಿಷ್ಣುನ ಹುಡ್ಕೋಕ್ ಹೋದ್ರು. ಆಲಗಡಲಿದ್ದಾರಂತ ಎಲ್ಲೂ ಕಾಣಲಿಲ್ಲ. ಆಮೇಲೆ ಎಲ್ಲೋ ಒಂದ್ ಕಡೆ ಅವರು ಒಂದು ಪದ್ಮಾಸನ ಹಾಕೊಂಡು ತನ್ನ ಶಾರಾಂಗವಾದ ಆ ಒಂದು ಬಿಲ್ಲನ್ನ ಏನ್ ಮಾಡಿದ್ರು, ಕಟ್ಟಿಬಿಟ್ಟು ಆ ಒಂದು ಬಿಲ್ಲಿಗೆ ಯುವಕಾರ ಇರ್ತ ಅದ್ರ ಮೇಲೆ ಇವರು ತಲೆ ಇಟ್ಕೊಂಡು ದಿವ್ಯ ಧ್ಯಾನದಲ್ಲಿದ್ರು. ಎಲ್ಲಾ ದೇವಾನು ದೇವತೆಗಳು ಬಂದ್ರು, ನೋಡಿದ್ರು, ಏನಪ್ಪಾ ಯಾಕೆ ಇವ್ರನ್ನ ಎಬ್ಬರಿಸೋದು, ಮಲಗಿದ್ದವ್ರನ್ನ ಎಬ್ಬರಿಸಬಾರ್ದು ಶಾಸ್ತ್ರ ಇದೆ. ಮಲಗಿದ್ದವ್ರನ್ನ ಎಬ್ಬರಿಸಿದ್ರೆ ಬ್ರಹ್ಮಹತ್ಯೆ ದೋಷ ಇದೆ. ಮತ್ತೆ ಈ ಪುರಾಣ ಪುಣ್ಯ ಕಥೆಗಳನ್ನ ಕೇಳೋರಿಗೆ ಮಧ್ಯದಲ್ಲೂ ಡಿಸ್ಟರ್ಬ್ ಮಾಡೋದು, ಅದು ಸಹ ಬ್ರಹ್ಮಹತ್ಯೆ ದೋಷ. ಮತ್ತೆ ಚೆನ್ನಾಗಿರೋ ಗಂಡ ಹೆಂಡತಿನ ಬೇರೆ ಮಾಡಿದ್ರು ಸಹ ಇದು ಬ್ರಹ್ಮಹತ್ಯೆ ದೋಷ ಅಂತ ಶಾಸ್ತ್ರದಲ್ಲೇ ಹೇಳಿದೆ. ಹಾಗಾಗಿ ಬ್ರಹ್ಮದೇವರು ಒಮ್ಮೆ ಆಲೋಚನೆ ಮಾಡ್ತಾರೆ ಯಾಕೆ ಇವ್ರನ್ನ ಎಬ್ಬರಿಸೋದು ಅಂತ. ಹಾಗಾಗಿ ಬ್ರಹ್ಮದೇವರು ಆಲೋಚನೆ ಮಾಡ್ತಾರಂತೆ, ಯಾಕೆ ಶ್ರೀಮನ್ನಾರಾಯಣನ ಈ ಯೋಗ ನಿದ್ರೆಯಿಂದ ಎಬ್ಬರಿಸೋದು ಅಂತ ಆಲೋಚನೆ ಮಾಡಿದಾಗ ಅಲ್ಲೇ ನಿಂತಂತ ಈಶ್ವರನ ಹೇಳ್ತಾರೆ, ಸ್ವಾಮಿ ನೀನ್ ಎಬ್ಬರಿಸು ಅಂದ್ರೆ ಅವಾಗ ಹೇಳ್ತಾರೆ, ನಾನು ಅವರು ಒಂದೇ, ಹಾಗಾಗಿ ಮಧ್ಯದಲ್ಲಿ ಎಬ್ಬರಿಸಬಾರ್ದು, ನಾವೆದ್ರೆ ಎದ್ರದಂಗೆ ಅಂದಾಗ ಬ್ರಹ್ಮ ಏನು ಮನು ಮಾತಾಡಿದ್ರೆ ಸುಮ್ಮನೆ ಇನ್ ದೇವತೆಗಳ ಕೇಳಿದಾಗ ಅಯ್ಯೋ ನಾವು ಮಾತ್ರ ಎಬ್ಬರಿಸೋಕೆ ಹೋಗಲ್ಲ ಅಂತಾರೆ. ಕೊನೆ ಇನ್ನ ಆಲೋಚನೆ ಮಾಡ್ತಾರೆ ಹೇಗೆ ಎಬ್ಬರಿಸೋದು ಅಂತ ಹೇಳಿ. ಅವಾಗ ಬ್ರಹ್ಮನಿಗೆ ಒಂದು ತಲೆಯಲ್ಲಿ ಒಂದು ಅದ್ಭುತವಾದ ಯೋಚನೆ ಬರುತ್ತೆ. ಏನಪ್ಪಾ ಅಂದ್ರೆ, ಆಗಲೇ ಅವರು ವಂಬ್ರಿ ಅನ್ನೋ ಒಂದು ಹುಳಾನ ಸೃಷ್ಟಿ ಮಾಡ್ತಾರೆ. ಸಂಸ್ಕೃತದಲ್ಲಿ ಅದನ್ನ ವಂಬ್ರಿ, ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದಾಗ ಗೆದ್ದಲು ಹುಳು ಅಂತ ಹೇಳ್ತೀವಿ. ಅದನ್ನ ಸೃಷ್ಟಿ ಮಾಡಿ ಹೇಳಿದ್ರು, ಹೋಗಿ ಕ್ಷಣ ಸ್ವಾಮಿ ಮಲಗಿದ್ದಾರೆ, ಆ ಒಂದು ದಾರನ ಕಟ್ ಮಾಡು ಅಂದಾಗ ಅದೆಷ್ಟು ಬುದ್ಧಿವಂತವಾಗಿ ಹೇಳುತ್ತೆ ಅಂದ್ರೆ ಬ್ರಹ್ಮನಿಗೆ, ಸ್ವಾಮಿ ನೀವೆಲ್ಲ ದೇವತೆಗಳು ನಿಮ್ಮ ಅನುಕೂಲಕ್ಕೋಸ್ಕರ ನನ್ನನ್ನ ಕಡಿ ಅಂತ ಹೇಳ್ತೀರಾ, ಆ ಕಡ್ದಾಗ ಆ ದೋಷ ನನಗ್ ಬರೋದಿಲ್ವಾ, ಆ ಪಾಪ ನನಗ್ ಬರೋದಿಲ್ವಾ, ನೀವೆಲ್ಲ ದೇವತೆಗಳು ಹೆಂಗೋ ಎಸ್ಕೇಪ್ ಆಗ್ಬಿಡ್ತೀರಾ, ಆದ್ರೆ ನಾನು ಮುಂದೆ ಇನ್ನೆಷ್ಟು ಪಾಪಗಳನ್ನ ಮಾಡಿ ಈ ಸ್ವಾಮಿ ನೆಬ್ಬರ್ಸೋಕ್ ಹೋಗಿ ನಾನು ಇನ್ನೆಂತೆಂತ ಅವತಾರಗಳನ್ನ ತಗೋಬೇಕು, ದಯವಿಟ್ಟು ಬೇಡ, ನನ್ನ ಕ್ಷಮಿಸಿ, ನಾನು ಆ ಕೆಲಸ ಮಾಡಲ್ಲ ಅಂತಾರೆ. ಅವಾಗ ಹೇಳ್ತಾರೆ, ಇಲ್ಲ ಲೋಕ ಕಲ್ಯಾಣಕ್ಕಾಗಿ ನೀನ್ ಮಾಡ್ಲೇಬೇಕು ಅಂದಾಗ ಅವಾಗ ಕೇಳುತ್ತೆ, ನನಗೆ ಏನ್ ನೀನ್ ಕೊಡ್ತೀಯಾ ಅಂದಾಗ. ನೋಡಿ, ಇದು ಅಲ್ಲೇನೆ ಪ್ರಾರಂಭ ಆಯ್ತು.
ಅದು ಸಾಕ್ಷಾತ್ ಶ್ರೀಮನ್ನಾರಾಯಣನ ಜಾಗ, ವೈಕುಂಠದಲ್ಲೇ. ಈ ಹುಳು ಕೆಳಗ ಬ್ರಹ್ಮನಿಗೆ ಒಂಥರ 4 ಮುಖದ ಮೇಲೆ ಮೂಗಲ್ ಕೈ ಇಟ್ಕೊಂಡೇನೆ, ಏನಪ್ಪಾ ಇದು ನನಗೆ ಏನು ಕೊಡು ಅಂತ ಕೇಳುತ್ತಲ್ಲ. ಅಂದ್ರೆ ಅವಾಗ್ಲೇ ಪ್ರಾರಂಭ ಆಯ್ತು. ಅವಾಗ ಅನ್ಕೊಳ್ತೇನೆ ಬ್ರಹ್ಮ, ಓಹೋ ಇದು ಹುಟ್ಟುವಂತ ಸಂದರ್ಭದಲ್ಲಿ ಯಾವುದೋ ಕಾಲಹರಣ ದೋಷ ಆಗಿರ್ಬೇಕು ಅಂತ ಆಲೋಚನೆ ಮಾಡಿ, ಸರಿ ನೀನು ಕೇಳ್ತಿದ್ದೆ, ಆಯ್ತು ಏನ್ ಬೇಕು ಕೇಳು ಅಂದಾಗ ನನಗೆ ಒಂದು ಅದ್ಭುತ ಅವಕಾಶ ಕೊಡು. ಏನಪ್ಪಾ ಅಂದ್ರೆ ನನಗೆ ಬರೀ ನೀನು ಕಡ್ದಾಗ ಬರೀ ನನಗೆ ಪುಣ್ಯ ಅಲ್ಲ. ಅವಾಗ ಹೇಳ್ತಾರೆ ಬ್ರಹ್ಮದೇವರು, ಮುಂದೆ ನಡೆಯುವಂತ ಯಜ್ಞದಲ್ಲಿ ನಿನಗೆ ಶುಕುಶ್ರವ ಅಂತೀವಿ. ಶುಕುಶ್ರವ ಅಂದ್ರೆ ಏನಪ್ಪಾ ಅಂದ್ರೆ ಈ ತುಪ್ಪ ನೆತ್ತೋದಕ್ಕೆ ಒಂದು ಹಿಡಿ ತರ ಇರುತ್ತೆ, ಮತ್ತೆ ಇನ್ನೊಂದು ಫ್ಲಾಟ್ ಆಗಿರುತ್ತೆ, ಅದಕ್ಕೆ ಶುಕುಶ್ರವ ಅಂತ ಹೇಳ್ತಾರೆ. ಈ ಆಕ್ಚುಲಿ ಸಂಸ್ಕೃತದಲ್ಲಿ ಶುಕುಶ್ರವ ಅದಕ್ಕೆ ಕಡೆ ಏನು ಅಂತ ಹೇಳ್ತೀವಿ. ಅದನ್ನ ತೆಗೆದು ಹಾಕು ಬೀಳುವಂತ ಸಂದರ್ಭದಲ್ಲಿ ಅದನ್ನ ನೀನು ಉಪಯೋಗಿಸ್ಕೊಬಹುದು ಅಂತಾರೆ. ಅದಕ್ಕೆ ಆ ಗೆದ್ದಲುಳು ಒಪ್ಪೋದಿಲ್ಲ. ನಿಮ್ಗೆಲ್ಲ ಅಭಕ್ಷ ಭೋಜನ, ನನಗೆ ಮಾತ್ರ ಬರೀ ಈ ಬಿದ್ದಿರೋಂತ ಡ್ರಾಪ್ಸ್ ನನಗೆ ಈ ತುಪ್ಪನ ನಾನು ಒಪ್ಪಲ್ಲ ಅಂತದೆ. ಸರಿ ಆಯ್ತು, ನಿನಗೆ ಮತ್ತೊಂದು ವರನ ಕೊಡ್ತೀನಿ. ಇನ್ನು ಮೇಲೆ ಭೂಮಿ ಮೇಲೆ ಯಾವುದೇ ಒಂದು ದ್ರವ ಬಿದ್ದಾಗ ಅದು ನಿನ್ನದು. ಅದಕ್ಕೆ ಅವತ್ತು ಬ್ರಹ್ಮದೇವರು ಏನ್ ಹೇಳಿದ್ರು, ಭೂಮಿ ಮೇಲೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನೇ ಆಗ್ಬೋದು, ಬಿದ್ದ ಮೇಲೆ ಅದು ತೆಗಿಬಾರ್ದು, ತೆಗೆದ್ರೆ ದೋಷ ಅಂತೇಳಿ ಅವತ್ತು ಡಿಸೈಡ್ ಮಾಡೋದು. ಇದರ ಒಂದು ಕಥೆನೂ ಸಹ ಬರುತ್ತೆ. ಏನಪ್ಪಾ ಅಂದ್ರೆ, ಒಮ್ಮೆ ಕರ್ಣ ಕುದುರೆ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಪುಟ್ಟ ಬಾಲಕ ತುಪ್ಪ ತಗೊಂಡು ಬರುವಂತ ಸಂದರ್ಭದಲ್ಲಿ ಈ ಕುದುರೆ ಬರೋದರ ವೇಗಕ್ಕೆ ನೋಡಿ ಭಯ ಬಿದ್ದು ಅಲ್ಲಿ ತುಪ್ಪ ಚೆಲ್ಲೋಗುತ್ತೆ. ಆ ತುಪ್ಪ ಚೆಲ್ಲೋದಾಗ ಅಳ್ತಾನೆ. ಯಾಕಂದ್ರೆ ಆ ಹುಡುಗ ಹೇಳ್ತಾನೆ, ನನ್ನ ಮಲತಾಯಿ ನನ್ನ ತುಪ್ಪ ತಗೊಂಬ ಅಂತ ಹೇಳಿದಾಳೆ, ನೀನ್ ನೋಡಿದ ವೇಗ ಹೋಗುವಂತ ಸಂದರ್ಭದಲ್ಲಿ ನಿನ್ನ ಗಾಬರಿ ನನ್ನ ತುಪ್ಪ ಬಿದ್ದಾಯ್ತು. ಹೇಳ್ತಾನೆ, ಬಾ ನಿನ್ಗೆ ಇದಕ್ಕಿನ್ನ ಒಳ್ಳೆ ತುಪ್ಪ ಕೊಡಿಸ್ತೀನಿ, ಇದ್ರ ಬಗ್ಗೆ ಆಲೋಚನೆ ಮಾಡಿ. ಇಲ್ಲ ನಮ್ ಚಿಕ್ಕಮ್ಮ ಕೊಟ್ಟು ಕಳಿಸಿದ ನನಗೆ ಇದೇ ಬೇಕು ಅಂತ ಹಠ ಹಿಡಿತಾನೆ. ಅವಾಗ ಕರ್ಣನಿಗೊಂದು ಶಕ್ತಿ ಇರುತ್ತೆ. ಏನಪ್ಪಾ ಅಂದ್ರೆ, ಭೂಮಿನೇ ಹಿಂಡಿ ಅವಾಗ ಆ ತುಪ್ಪನ ತೆಗೆದುಕೊಡ್ತಾನೆ. ಆ ಕ್ಷಣ ತೆಗೆದ ತಕ್ಷಣ ಭೂದೇವಿ ಅಲ್ಲಿ ಪ್ರತ್ಯಕ್ಷ ಆಗಿ ಅವನಿಗೆ ಶಾಪ ಕೊಡ್ತಾಳೆ. ಯಾಕೆ ಕರ್ಣ ಮರೆತು ಬಿಟ್ಟಿಯಾ? ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಬಿದ್ದಂತ ಭೂಮಿ ಮೇಲೆ ಬಿದ್ದಂತ ಯಾವುದೇ ದ್ರವ ಪದಾರ್ಥ ತೆಗಿಬಾರ್ದು ಅಂತ ಹೇಳಿದಾಗ ಏನು ಮಾಡಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಳ್ತಾನೆ. ಶಾಪ ಕೊಡ್ತಾಳೆ, ಮುಂದೆ ನೀನು ಮಹಾಭಾರತ ಯುದ್ಧದಲ್ಲಿ ಇದೇ ರೀತಿ ನೀನ ರಥ ಕಚ್ಕೊಂಡು ನೀನು ಸಾಯೋವರೆಗೂ ಮೇಲೆ ಬರಲ್ಲ ಅಂತ ಶಾಪ ಕೊಡ್ತಾಳೆ. ಇದು ಸಹ ಅದರಲ್ಲೇ ಬರುತ್ತೆ. ಹಾಗಾಗಿ ಅವತ್ತಿಂದ ಬಿದ್ದಂತ ಯಾವುದೇ ದ್ರವ ಪದಾರ್ಥ ಆ ಗೆದ್ದಲು ಹುಳಿಗೆ ಅಂತ ಹೇಳಿ ಬ್ರಹ್ಮ ಕೊಟ್ಟ. ಅದಕ್ಕೂ ಒಪ್ಪದಲ್ಲ, ಮತ್ತೊಂದು ಕೊಟ್ಟ ವರ. ಏನಪ್ಪಾ ಅಂದ್ರೆ, ಈ ಪುಸ್ತಕಗಳನ್ನ ನಾವು ಸರಿಸುಮಾರು ವರ್ಷಗಳನ್ನ ಹಾಗೆ ಇಡ್ತೀವಿ, ಓದ್ದೆ ಎಲ್ಲೋ ಒಂದ್ ಕಡೆ ಬಿದೋಗಿರುತ್ತೆ, ಪುಸ್ತಕ ಆಗುತ್ತೆ ಪೇಪರ್, ಅದನ್ನ ನೀನು ತಿನ್ನು ಅಂತ ಕೊಟ್ಟ. ಅದಕ್ಕೆ ಒಪ್ಕೊಂಡು ಆ ಒಂದು ಗೆದ್ದಲು ಹುಳು ಶ್ರೀಮನ್ನಾರಾಯಣ ಮಲಗಿದಂತ ಆ ಒಂದು ತಾನ್ನ ಕಚ್ತು. ಆ ಕ್ಷಣ ಏನಾಯ್ತು ಅಂದ್ರೆ, ಕಚ್ಚಿದ ತಕ್ಷಣ ಆ ತಲೆ ಟಕ್ಕಂತ ಮಾಯ ಆಗೋಟಾಯ್ತು. ಎಲ್ಲರಿಗೂ ಆಶ್ಚರ್ಯ, ಮುಂಡ ಮಾತ್ರ ಇದೆ, ತಲೆ ಕಾಣ್ತಾ ಇಲ್ಲ. ಆ ಕ್ಷಣ ಏನಾಯ್ತು, ಅತಲ ಸುತ್ತಲ ಪಾತಾಳ ಭೂಮಿನೇ ಕರ್ರ ಅಂತ ತಿರುಗಿ ಸಮುದ್ರಗಳೆಲ್ಲ ಹುಕ್ಕಿ ನಗರಗಳೆಲ್ಲ ನಾಶ ಆಗೋಯ್ತು. ಏನಿದೆ ಹಿಂಗಾಗ್ತಾ ಇದೆ ಅಂತ ಆಲೋಚನೆ ಮಾಡಿದಾಗ ಇವ್ರಿಗೆ ಏನು ತಲೆಗೆ ಹೊಳಿಲೇ ಇಲ್ಲ, ತಲೆ ಕಾಣ್ತಾ ಇಲ್ಲ. ಅವಾಗ ಏನ್ ಮಾಡಿದ್ರು, ಬ್ರಹ್ಮದೇವರು ಒಂದು ಕ್ಷಣ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ದೇವತೆಗಳು ಕೇಳ್ಕೊಂಡ್ರು, ಈ ಕ್ಷಣ ನೀವು ಎಲ್ಲರೂ ಮಹಾಶಕ್ತಿನ ಧ್ಯಾನಿಸ್ಬೇಕು. ಯಾಕಂದ್ರೆ ನಾವು ತ್ರಿಶಕ್ತಿಗಳು ಇಲ್ಲಿದ್ದಾಗ ನಮ್ಮ ತ್ರಿಶಕ್ತಿಗೆ ನಾವು ಯಾವುದೋ ಒಂದು ಮೇಲು ಶಕ್ತಿ ಇದೆ, ಆ ಶಕ್ತಿನ ಆದಿಪರಾಶಕ್ತಿ ಮಹಾಶಕ್ತಿ, ಈ ಕ್ಷಣ ನಾವೆಲ್ಲ ಧ್ಯಾನಿಸ್ಬೇಕು ಅಂದಾಗ ಅವ್ರು ಏನು ಮಾಡಿದ್ರು, ಆ ಎಲ್ಲರೂ ದೇವತೆಗಳೆಲ್ಲ ಸ್ವಾಮಿ ಕತ್ತು ಹೋಗಿದ್ದೆ ಒಂದು ಕ್ಷಣ ದುಃಖ ಸ್ತಬ್ಧರಾಗಿ ಅಳೋಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆ ದುಃಖದಲ್ಲಿರುವಾಗ ಆ ಸ್ತೋತ್ರ ಸಹಾಯಕ್ಕೆ ಬರುತ್ತೆ. ಆವಾಗ ದೇವತೆಗಳು ಕೇಳ್ತಾರೆ, ಸ್ವಾಮಿ ನೀನೇ ಏನಾದ್ರು ಮಾಡು ಅಂದಾಗ ಆ ಕ್ಷಣ ಬ್ರಹ್ಮದೇವರು ತನ್ನ 4 ಮುಖಗಳಿಂದ 4 ವೇದಗಳನ್ನ ಈಚೆ ಕಟ್ಟಿಬಿಟ್ರು. ಆ 4 ವೇದಗಳೇ ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದ, ಒಂದು ದಿವ್ಯವಾದ ಸುಂದರವಾದ ಮನುಷ್ಯನ ರೂಪ ತಗೊಂಡು ಸ್ತೋತ್ರ ಪ್ರಾರಂಭ ಮಾಡಿದ್ರು. ಎಂತ ಅದ್ಭುತವಾದ ಸ್ತೋತ್ರ ಅಂದ್ರೆ ಸ್ನೇಹಿತರೆ, ಈ ಸ್ತೋತ್ರನ ನಾನು ಮತ್ತೊಂದೊಮ್ಮೆ ನಿಮಗೆ ಮತ್ತೊಂದ್ಸಲಿ ಅದನ್ನ ಟೈಪ್ ಮಾಡಿ ಕೊಡ್ತೀನಿ. ಈ ಸ್ತೋತ್ರನ ಯಾರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಠಿಸ್ತಾರೋ ಅವ್ರಿಗೆ ಆ ಕ್ಷಣ ಏನೇ ದುಃಖ ತ್ರಯ ಇದ್ರು ಪರಿಸಮಾಪ್ತಿ ಮಾಡ್ತಾಳೆ ಆ ಜಗನ್ಮಾತೆ. ಹಾಗಾಗಿ ಆ ಒಂದು ಎಲ್ಲರೂ ಕೇಳುವಂತ 4 ಆ ವೇದಗಳು ಹೇಳುವಂತ ಅದ್ಭುತವಾದ ವೇದಗಳ ಮಂತ್ರಗಳನ್ನ ಆ ತಾಯಿ ಪ್ರಸನ್ನಳಾಗಿ, ಆದ್ರೆ ತನ್ನ ದೇಹದಿಂದ ಬರಲ್ಲ, ಅಶಿರವಾಣಿ ಬರುತ್ತೆ ಆ ಕ್ಷಣ. ಅವು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ದೇವತೆಗಳಿಗೆಲ್ಲ ಇದೇನದು ಅಶಿರವಾಣಿ ಬರ್ತಿದ್ಯಾ ಅಂದಾಗ, ನಿಮ್ಮ ಒಂದು ಸ್ತೋತ್ರಕ್ಕೆ ನಾನು ತುಂಬಾ ಸಂತೃಪ್ತಿ ಆಗಿದ್ದೀನಿ, ಏನ್ ಬೇಕೋ ವರ ಕೇಳಿ ಅಂತೇಳಿ. ಅವಾಗ ಬ್ರಹ್ಮದೇವ ಕೇಳ್ತಾನೆ, ತಾಯಿ ನಿನ್ನ ಸುಂದರವಾದ ಅದ್ಭುತವಾದ ರೂಪ ತೋರಿಸ್ತೆ, ಬರೀ ಅಶಿರವಾಣಿ ಅಂದ್ರೆ ನಿಮ್ಮಲ್ಲಿ ಶ್ರದ್ಧೆ ಇಲ್ಲ,
ಬರೀ ಮಾಡಬೇಕು ಹೇಳಬೇಕು ಅಂತ ಮಾಡಿದ್ರಿ, ಹಾಗಾಗಿ ನಾನು ಅದೃಶ್ಯ ರೂಪದಲ್ಲಿ ಇರ್ತೀನಿ, ನಿಮ್ಗೆ ಏನ್ ಬೇಕೋ ವರ ಕೊಡ್ತೀನಿ ಕೇಳಿ. ತಾಯಿ ಯಾಕೆ ಹಿಂಗಾಯ್ತು ಶ್ರೀಮನ್ನಾರಾಯಣನಿಗೆ, ದಯವಿಟ್ಟು ಇದು ನಮ್ಗೆ ಹೇಳಿ, ಇದರಿಂದ ಮುಕ್ತಿ ಕೊಡಿ ಅಂತ ಎಲ್ಲಾ ದೇವಾದಿಗಳು ಆ ಮಹಾಶಕ್ತಿ ಕೇಳ್ತಾರೆ. ಆ ಆಶೀರ್ವಾಣಿ ಮಹಾಶಕ್ತಿ ಹೇಳ್ತಾಳೆ, ಇದಕ್ಕೆ ಪೂರ್ವಜದ ಒಂದು ಕಥೆನೂ ಇದೆ. ಒಮ್ಮೆ ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ನಾರಾಯಣ ಹಾಲ್ಗಡೆಯಲ್ಲಿ ಕುತ್ಕೊಂಡಿರುವಾಗ ಆ ಕಾಲು ಹೊತ್ತುತ್ತಾ ಮಹಾಲಕ್ಷ್ಮಿ ಇವ್ರನ್ನ ಸೇವೆ ಮಾಡ್ತಿರುವಂತ ಸಂದರ್ಭದಲ್ಲಿ ತಾಯಿ ಕಣ್ಣಿಗೆ ಕಪ್ಪಚ್ಕೊಂಡಿರ್ತಾಳೆ ಕಾಡಿಗೆ. ಅದನ್ನ ಕಣ್ಣಿಗೆ ಒರೆಸ್ಕೊಂಡು ಹೋಗುವಾಗ ಆ ಕೈ ಅಪ್ಪಿ ತಪ್ಪಿ ಇದರ ಮೇಲೆ ಕಪ್ಪು ಮಚ್ಚೆ ಕಾಣುತ್ತೆ. ಅದನ್ನ ನೋಡಿದಂತ ಶ್ರೀಮನ್ನಾರಾಯಣ ಮನಸ್ಸಲ್ಲೇ ನಗ್ತಾನೆ. ಇದನ್ನ ನೋಡಿದಂತ ಲಕ್ಷ್ಮಿ ಅಂತ ತಿಳ್ಕೊಳ್ತಾಳೆ, ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತೀಯಾ, ಹಾಗಾದ್ರೆ ನಿನಗೆ ಯಾರೋ ಬೇರೆಯವ್ರ ಮೇಲೆ ಮನಸ್ಸಿರ್ಬೇಕು ಅಂತ ನಾನು ಕೇಳಿದ್ದೆ ಅಂತ ಮಹಾಲಕ್ಷ್ಮಿ ಏನ್ ಮಾಡ್ತಾಳ, ಆ ಕ್ಷಣ ಕೋಪಿಸ್ಕೊಂಡು ಅದು ಸಹ ದೇವಿನೇ ಮಾಡೋದು. ಯಾಕಂದ್ರೆ ಆ ದೇವಿ ಇವಳ ಮನಸ್ಸಲ್ಲಿ ಬಂದು ತಾಮಸೀಯ ಶಕ್ತಿಯನ್ನ ಕೊಟ್ಟು ಆ ಕ್ಷಣ ಶ್ರೀಮನ್ನಾರಾಯಣನಿಗೆ ಶಾಪ ಕೊಡೋಂಗ್ ಮಾಡ್ತಾರೆ. ಆ ಶಾಪ ಏನಪ್ಪಾ ಅಂದ್ರೆ, ಮುಂದೊಂದು ದಿನ ನಿನ್ನ ತಲೆ ಈ ಸಮುದ್ರದಲ್ಲಿ ಬಿದ್ದು ಮಾಯ ಆಗ್ಲಿ ಅಂತೇಳಿ ಶಾಪ ಕೊಡ್ತಾಳೆ. ಅದನ್ನು ಸ್ವೀಕರಿಸಿದ ಶ್ರೀಮನ್ನಾರಾಯಣ ಗೊತ್ತು ಅವ್ರಿಗೆ ಮುಂದೆ ಏನಾಗ್ಬೇಕು ಅಂತ, ಹಾಗಾಗಿ ಮರು ಮಾತನಾಡದೆ ಆ ಶಾಪನ ಸ್ವೀಕಾರ ಮಾಡ್ತಾರೆ. ಮತ್ತೆ ಇನ್ನೊಂದು ಸಹ ದೇವಿ ಆಶೀರ್ವಾಣಿ ಹೇಳುತ್ತೆ, ಈ ರಾಕ್ಷಸ ಸಾಧಾರಣ ಪುರುಷ ಅಲ್ಲ, ಇವನು ನನ್ನ ಸರಿಸುಮಾರು 1000 ವರ್ಷಗಳ ಕಾಲ ಶ್ರೀಮನೋ ಬೀಜಾಕ್ಷರದಲ್ಲಿ ನನ್ನನ್ನು ಪೂಜೆ ಮಾಡಿ ಒಲಿಸ್ಕೊಂಡ. ಆ ಕ್ಷಣ ನಾನು ಅವನು ಕ್ಷುದ್ರ ಶಕ್ತಿ ಕ್ಷುದ್ರ ದೇವಿಯ ಶ್ರೀಕಾರ ಅಂದ್ರೆ ಸರ್ವಲಂಕಾರ ಭೂಷಿತೆ ಆಗಿರುವ ನಾನನ್ನ ಶ್ರೀಕಾರದಲ್ಲಿ ಯಾವಾಗ ಪೂಜೆ ಮಾಡ್ತಾರೋ ನಾನು ಅವ್ರಿಗೆ ಸಿಂಹವಾಹಿನಿಯಾಗಿ ಕಾಣಿಸ್ಕೊಂಡು ಬೇಕಾದ ವರಗಳನ್ನ ಕೊಟ್ಟೆ. ಅವನು ಅವಾಗ ಕೇಳ್ದ, ನನಗೆ ಸಾವಿಲ್ಲವರ ಅಂತ ಕೊಡು ಅಂದಾಗ, ಇದು ಅಸಾಧ್ಯವಾದದ್ದು, ಅದು ಬಿಟ್ಟು ಬೇರೆನೆ ಕೇಳು ಅಂತ ಕೇಳ್ತಾಳೆ ಮಹಾಶಕ್ತಿ. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟುವಂತ ಪ್ರತಿ ಜೀವನು ಒಂದಲ್ಲ ಒಂದಿನ ನಶಿಸ್ಬೇಕು ಅಂತ. ಅವಾಗ ರಾಕ್ಷಸ ಕೇಳ್ತಾನೆ, ಅಮ್ಮ ನಂತರನೇ ಇರೋರು ಯಾರಾದ್ರೂ ಭೂಮಿ ಮೇಲೆ ಇದಾರ ಅಂದಾಗ, ಸದ್ಯಕ್ಕೆ ಯಾರು ಇಲ್ಲ, ಮುಂದೆ ಹೇಳಲಿಕ್ಕಾಗಲ್ಲ ಅಂತಾನೆ. ಅವಾಗ ಕೇಳ್ತಾನೆ, ನಂತರನೇ ಇರುವಂತ ರೂಪದಲ್ಲಿ ಆದ್ರೆ ಬಿಳಿಯ ಬಣ್ಣದಾಗಿರ್ಬೇಕು, ಅವನಿಂದ ಮಾತ್ರ ನನಗೆ ಸಾವು ಕೊಡು ಅಂತ ಹೇಳ್ತಾನೆ. ಆ ದೇವಿ ಪ್ರಸನ್ನವಾಗಿ ತಥಾಸ್ತು ಅಂತೇಳಿ ಅಲ್ಲಿಂದ ಮರೆ ಆಗ್ತಾಳೆ. ಇಷ್ಟು ಕಥೆಗಳನ್ನ ದೇವತೆಗೆ ಹೇಳ್ತಾಳೆ. ಆವಾಗ ಶ್ರೀಮನ್ನಾರಾಯಣಿಗೆ ಹೇಳ್ತಾಳೆ, ಎಲ್ಲಾ ದೇವಾನುದೇವತೆಗಳು, ಅಮ್ಮ ಏನ್ ಮಾಡ್ಬೇಕು ಇದಕ್ಕೆ ನೀನೇ ಸಲಹೆ ಕೊಡುತ್ತಾಗ ಅವಾಗ ಹೇಳ್ತಾಳೆ, ವಿಶ್ವಕರ್ಮನ ಕರೆಸಿ ಈ ಕ್ಷಣ ಉತ್ತರದಲ್ಲಿ ತಲೆ ಹಾಕಿ ಮಲಗಿರುವಂತ ಕುದುರೆಯನ್ನು ತಲೆಯನ್ನು ಕತ್ತರಿಸಿ ತಂದೆ ಈ ಶ್ರೀಮನ್ನಾರಾಯಣಿಗೆ ಇಟ್ಟಾದಾಗ ಆ ಸ್ವಾಮಿ ಮತ್ತೆ ತಲೆಯ ಸಮೇತ ಬರ್ತಾರೆ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತೇಳಿ ಆ ದೇವಿ ಆ ಕ್ಷಣ ಅವರಿಗೆಲ್ಲ ಆಶೀರ್ವದಿಸಿ ಅದೃಶ್ಯ ಆಗುತ್ತೆ. ಇದನ್ನು ತಿಳಿದಂತ ದೇವಾನುದೇವತೆಗಳು ಬಹಳ ಸಂತೋಷದಿಂದ ಆ ದೇವಿನ ಮತ್ತೊಮ್ಮೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಿಸಿ ಸ್ತುತಿಸಿ ಆ ಕ್ಷಣ ಅಲ್ಲೇ ಇದ್ದಂತ ವಿಶ್ವಕರ್ಮನ್ನ ಕರೆಸಿ ಹೇಳ್ತಾರೆ, ಈ ಕ್ಷಣ ನೀನು ಒಂದು ಸುಂದರವಾದ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತ ಕುದುರೆನ ತಂದು ಈ ಕ್ಷಣ ಸೇರಿಸುವಂತಾಗ ಆ ಕ್ಷಣ ಹುಡ್ಕೊಂಡು ಹೋಗ್ತಾರೆ. ಉತ್ತರ ದಿಕ್ಕಲ್ಲಿ ಒಂದು ಬಿಳಿಯಾದ ಕುದುರೆ ಇರುತ್ತೆ. ಆ ಕುದುರೆಯ ಕತ್ತನ್ನು ಕತ್ತರಿಸಿದ ತಕ್ಷಣ ಮತ್ತೊಂದು ಕುದುರೆ ಅಲ್ಲಿ ಸಿದ್ಧಾಗುತ್ತೆ. ಆ ಕತ್ತನ್ನ ತೆಗೆದುಕೊಂಡು ಬಂದು ಶ್ರೀಮನ್ನಾರಾಯಣ ಮಲಗಿರುವಂತಹ ಸ್ಥಳದಲ್ಲಿ ಇಟ್ಟಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಗೊತ್ತೇ ಆಗೋದಿಲ್ಲ ಅದು ಹೇಗೆ ಅದು ಸೇರಿದೆ ಅಂತ. ಆ ರೀತಿ ಸ್ವಾಮಿ ಅದ್ಭುತವಾದ ದಿವ್ಯವಾದ ಆ ಒಂದು ಹಯಗ್ರೀವ ಸ್ವರೂಪ ಎದ್ದು ಎಲ್ಲಾರ್ಗೂ ತೋರಿಸಿದಾಗ ಎಲ್ಲರೂ ಬಹಳ ಖುಷಿ ಆಗ್ಬಿಡ್ತಾರೆ. ಆವಾಗ ಸ್ವಾಮಿನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಎಲ್ಲಾರನ್ನು ನಮಿಸಿ ಪೂಜಿಸಿ ಕೇಳ್ಕೊಂಡಾಗ ಆ ಸ್ವಾಮಿ ಅಲ್ಲಿಂದ ಆ ಕ್ಷಣ ಹೋಗಿ ಹಯಗ್ರೀವ ಇದ್ದಂತ ರಾಕ್ಷಸನ್ನ ಜಾಗದಲ್ಲಿ ನಿಂತು ಘೋರ ಯುದ್ಧ ಮಾಡ್ತಾರೆ. ಎಂತ ಯುದ್ಧ ಅಂದ್ರೆ, ಆ ಯುದ್ಧದಲ್ಲಿ ಆ ಹಯಗ್ರೀವ ರಾಕ್ಷಸ ಅನ್ಕೊಳ್ತಾನೆ, ಏನು ನನಗಿನ ಬಲಶಾಲಿಗಿದ್ದಾನೆ, ಯಾಕಂದ್ರೆ ಸಾಕ್ಷಾತ್ ಜಗನ್ಮಾತನೇ ಬಂದು ಈ ಸ್ವಾಮಿಯಲ್ಲಿರುವಾಗ ಅವನ್ ಏನ್ ಮಾಡಕ್ಕಾಗತ್ತೆ. ಹಾಗಾಗಿ ಅವನ್ನ ಅದ್ಭುತವಾಗಿ ಸಂಹಾರ ಮಾಡಿ ಅವನ್ನ ಆ ಭೂಮಿ ಮೇಲೆ ಸಮಾಪ್ತ ಮಾಡ್ಬಿಡ್ತಾರೆ. ಹೀಗಾಗಿ ಆ ಹಯಗ್ರೀವ ಸ್ವಾಮಿ ಅವನ್ನ ಸಂಹಾರ ಮಾಡಿ, ಯಾಕಂದ್ರೆ ನೋಡಿ, ಹಯಗ್ರೀವ ಅನ್ನೋ ರಾಕ್ಷಸ ಸಂಹಾರ ಮಾಡಿದ್ರು ಅವನು ಕೇಳ್ಕೊಂಡಿದ್ದ ಜಗನ್ಮಾತೆ ಹತ್ರ ಮುಂದೆ ನನ್ನ ರೂಪನೇ ಇರ್ಬೇಕು ಅಂತ. ಹಾಗಾಗಿ ಶ್ರೀಮನ್ನಾರಾಯಣನಿಗೆ ಆ ರೂಪ ಬರಲು ಕಾರಣ ಆಯ್ತು. ಆ ಶ್ರೀಮನ್ನಾರಾಯಣನು ಆ ಹಯಗ್ರೀವ ತಗೊಂಡು ಆಗ್ಲಿ ಮತ್ತೆ ಬರ್ಲಿಲ್ಲ. ಈಗಿರೋ ಗುವಾಹಟಿ ಅಸ್ಸಾಂ ಅನ್ನೋ ಜಾಗದಲ್ಲಿ ಸ್ವಾಮಿಗೆ ಈಗಲೂ ಒಂದು ಅದ್ಭುತವಾದ ದೇವಸ್ಥಾನ ಇದೆ. ಆ ದೇವಸ್ಥಾನ ಹೋಜೋ ಅಂತ ಇದೆ. ಆ ಹೋಜೋ ಅನ್ನೋ ಜಾಗದಲ್ಲಿ ಈಗ್ಲೂ ಆ ಸ್ವಾಮಿಯ ಪ್ರತಿಮೆ ಅಲಂಕಾರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅದನ್ನ ಅಲ್ಲಿ ಹೋದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಮತ್ತೆ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಯಾಕೆ ಕಾರಣ ಅಂದ್ರೆ,
ಅಲ್ಲಿ ಸಹ ಅಲ್ಲೊಂದು ಗುಹೆ ಇದೆ. ಹೋಜೋ ಅನ್ನೋ ಗುಹೆಯಲ್ಲಿ ಸಾಕ್ಷಾತ್ ಸ್ವಾಮಿ ನೆಲೆಸಿದ್ದಾರೆ. ಆ ಜಾಗದಲ್ಲಿ ಈ ಶ್ರೀಮನ್ನಾರಾಯಣ ಹಯಗ್ರೀವ ರೂಪದಿಂದ ಸರಿಸುಮಾರು 1000 ವರ್ಷಗಳ ಕಾಲ ತಾಯಿನ ತಪಸ್ ಮಾಡ್ತಾರೆ. ಯಾಕೆ ಅಂತ ಕೇಳ್ತೀರಾ? ಆ ತಾಯಿನ ಕೇಳಿರ್ತಾನೆ, ಸಹಸ್ರನಾಮಗಳು ನಿಂದು ನನಗೆ ಕೊಡು ಅಂತ ಕೇಳಿದಾಗ ಅದಕ್ಕೆ ದೇವಿ 1000 ವರ್ಷಗಳ ಕಾಲ ತಪಸ್ ಮಾಡೋ ಅಂದಾಗ ಆ ದೇವಿನ ಒಲಿಸ್ಕೊಂಡು ಅವಾಗಲೇ ಬಂದಿತ್ತು ಲಲಿತಾ ಸಹಸ್ರನಾಮ ಅನ್ನುವಂಥ ಅದ್ಭುತವಾದ ಮಂತ್ರಗಳು. ಹಾಗಾಗಿ ಅದನ್ನ ಪಡ್ಕೊಂಡ್ಮೇಲೆ ಅದನ್ನ ಯಾರಿಗೆ ಹೇಳ್ತಾರೆ ಅಂದ್ರೆ, ಇದನ್ನ ಅಗಸ್ತ್ಯರಿಗೆ ತಾಯಿ ಜಗನ್ಮಾತೆ ಕಳಿಸ್ತಾರೆ. ಈಗ ನೀನು ಆ ಜಾಗದಲ್ಲಿ ನಿನಗೋಸ್ಕರ ಸಿದ್ಧವಾಗಿದೆ ಸಹಸ್ರನಾಮಗಳು, ಅದನ್ನ ತಗೊಂಡು ಲೋಕಾರ್ಪಣೆ ಮಾಡು ಅಂತ ಹೇಳಿದಾಗ ಅಗಸ್ತ್ಯರಲ್ಲಿ ಹುಡ್ಕೊಂಡ್ಬಂದು ಲೋಪಾಮುದ್ರೆ ಸಮೇತ ಆ ಸ್ವಾಮಿನ ಸೇವಿಸಿ ಅವರಿಂದ ಸಹಸ್ರನಾಮ ಪಡ್ಕೊಂಡು ಲೋಕಾರ್ಪಣೆ ಮಾಡಿದ್ರು. ಇದು ಇದರ ಕಥೆ ಸ್ನೇಹಿತರೆ. ಈ ಕತೆ ತಮಗೆ ಇಷ್ಟವಾಗಿದೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಈ ಕಥೆನ ಯಾರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೇಳ್ತಾರೆ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ಹಾಗೂ ಅವ್ರು ಏನೇ ಕಷ್ಟಗಳಿದ್ರು ನೆರವೇರುತ್ತೆ ಅಂತ ಇದನ್ನ ನಾನು ಹೇಳಿಲ್ಲ, ಸಾಕ್ಷಾತ್ ವೇದವ್ಯಾಸರು ಈ ಕಥೆ ಮೂಲಕ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಈ ಕಥೆನ ನಾನು ನಿಮ್ಗೆ ಹೇಳಬೇಕಾಗಿತ್ತು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಕತೆ ಬಗ್ಗೆ ಏನಾದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸು ಅಂತ ಹೇಳ್ತೀನಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಮತ್ತೊಂದು ಕತೆಗೆ ನಿಮ್ಮ ಮುಂದೆ ಬದುಕಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.